ಎಲ್ಲರಿಗೂ ನಮಸ್ಕಾರ. ಅನ್ವೇಷಣಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. PUC ನಂತರ ಮುಂದೇನು? ಇದು ಡಾಕ್ಟರ್ ಮಂಜುನಾಥ್ ಚನ್ನಪ್ಪಗೌಡ್, ಅನ್ವೇಷಣಾ ವಿದ್ಯಾಸಂಸ್ಥೆ, ಬೆಂಗಳೂರು. ಪ್ರಿಯ ವೀಕ್ಷಕರೇ, PUC ನಂತರದ ಕೋರ್ಸ್ಗಳ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಮತ್ತು ಪೋಷಕರೇ, ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC ಪರೀಕ್ಷೆ ಮುಗಿದ ನಂತರ ಮುಂದೇನು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡುವುದು ಸಹಜ. ಇದು ನಿಮ್ಮ ಭವಿಷ್ಯದ ಹಾದಿಯನ್ನು ರೂಪಿಸುವ ಪ್ರಮುಖ ಘಟ್ಟ. ಇಂದು ನಾವು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ PUC ನಂತರ ಲಭ್ಯವಿರುವ ಕೆಲವು ಪ್ರಮುಖ ಶೈಕ್ಷಣಿಕ ಮತ್ತು ವೃತ್ತಿಪರ ಆಯ್ಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈ ಸಮಗ್ರ ಮಾಹಿತಿಯನ್ನು ಎರಡು ಭಾಗಗಳನ್ನಾಗಿ ನೋಡೋಣ. ಮೊದಲನೆಯದಾಗಿ ಮೇಜರ್ ಎಜುಕೇಷನಲ್ ಪಾತ್ವೇಸ್, ಎರಡನೆಯದಾಗಿ ಫ್ಯಾಕ್ಟರ್ಸ್ ಟು ಕನ್ಸಿಡರ್ ವೆನ್ ಮೇಕಿಂಗ್ ಅ ಚಾಯ್ಸ್. ವಿದ್ಯಾರ್ಥಿಗಳೇ, ಮೊದಲನೆಯದು ಮೇಜರ್ ಎಜುಕೇಷನಲ್ ಪಾತ್ವೇ. ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಹೇಳಿರುವ ಒಂದು ಮಾತು ನೆನಪಾಗತ್ತೆ. ಅದೇನೆಂದರೆ, ನಾಳೆಯೇ ಸಾಯಬಹುದೆಂಬಂತೆ ಜೀವಿಸು, ಯಾವಾಗಲೂ ಜೀವಿಸುತ್ತೇನೆ ಎಂಬಂತೆ ಕಲಿಕೆಯನ್ನು ಮಾಡು. ಬನ್ನಿ ವಿದ್ಯಾರ್ಥಿಗಳೇ, ಎರಡನೆಯ ಭಾಗಕ್ಕೆ ಹೋಗೋಣ. ಎರಡನೆಯ ಭಾಗ ಅದು ಫ್ಯಾಕ್ಟರ್ಸ್ ಟು ಕನ್ಸಿಡರ್ ವೆನ್ ಮೇಕಿಂಗ್ ಅ ಚಾಯ್ಸ್. ವಿದ್ಯಾರ್ಥಿಗಳೇ, ಇಲ್ಲೂ ಅಷ್ಟೇ ಒಂದು ಪ್ರಮುಖವಾದ ವಾಕ್ಯ, ಅದು ಶಕ್ತಿಯ ಜೀವನ, ದೌರ್ಬಲ್ಯವೇ ಮರಣ ಎಂಬ ಸ್ವಾಮಿ ವಿವೇಕಾನಂದರ ಮಾತನ್ನು ನೆನಪಿಸಿಕೊಳ್ಳೋಣ. ಈ ಎರಡೂ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ಬನ್ನಿ ಮುಂದೆ ಹೋಗೋಣ. ವಿದ್ಯಾರ್ಥಿಗಳೇ, ವಿಡಿಯೋದ ಮೊದಲನೆಯ ಭಾಗ ಅದು ಮೇಜರ್ ಎಜುಕೇಷನಲ್ ಪಾತ್ವೇಸನ್ನು ನೋಡೋಣ. ವಿದ್ಯಾರ್ಥಿಗಳೇ, ತಾವು PUC ಸೈನ್ಸ್ ಮುಗಿದ ನಂತರ ಯಾವೆಲ್ಲ ಕೋರ್ಸ್ಗಳನ್ನು ಮಾಡ್ಬೋದು ಎಂಬ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ತಾವೇನಾದರೂ PUC ಸೈನ್ಸ್ ಮುಗಿದ ನಂತರ ತಮಗೇನಾದರೂ ಮ್ಯಾಥಮೆಟಿಕ್ಸಲ್ಲಿ ತುಂಬ ಆಸಕ್ತಿ ಇದ್ದಿದ್ದೇ ಆದಲ್ಲಿ ತಾವು PCM ಕಾಂಬಿನೇಷನನ್ನು ಮಾಡ್ಕೊಳ್ಬೋದು. ಆ PCM ಕಾಂಬಿನೇಷನಲ್ಲಿ ತಾವು ಇಂಜಿನಿಯರಿಂಗ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ಆರ್ಕಿಟೆಕ್ಚರ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ಪ್ಯೂರ್ ಸೈನ್ಸಸ್ ಕೋರ್ಸನ್ನು ಮಾಡ್ಕೊಳ್ಬೋದು, ಅಥವಾ ಕಂಪ್ಯೂಟರ್ಸ್ ಅಪ್ಲಿಕೇಶನ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ಅಥವಾ ಡಿಫೆನ್ಸ್ ಕೋರ್ಸಸನ್ನು ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳೇ, ತಮಗೇನಾದರೂ ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ದಿದ್ದೇ ಆದಲ್ಲಿ ತಾವು PCB ಕಾಂಬಿನೇಷನನ್ನು ಮಾಡ್ಕೊಳ್ಬೋದು. ಆ PCB ಕಾಂಬಿನೇಷನಲ್ಲಿ ತಾವು ಮೆಡಿಸಿನ್ ಕೋರ್ಸಸನ್ನು ತೊಗೊಳ್ಬೋದು, ಡೆಂಟಿಸ್ಟರಿ ಕೋರ್ಸಸನ್ನು ತೊಗೊಳ್ಬೋದು, ಫಾರ್ಮಸಿ ಕೋರ್ಸಸನ್ನು ತೊಗೊಳ್ಬೋದು, ಆಯುರ್ವೇದ ಕೋರ್ಸಸನ್ನು ತೊಗೊಳ್ಬೋದು, ವೆಟರ್ನರಿ ಸೈನ್ಸಸ್ ಕೋರ್ಸಸನ್ನು ತೊಗೊಳ್ಬೋದು, ಇಲ್ಲ ಅಗ್ರಿಕಲ್ಚರ್ ಸೈನ್ಸಸ್ ಕೋರ್ಸಸನ್ನು ತೊಗೊಳ್ಬೋದು, ಇಲ್ಲ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸನ್ನು ತೊಗೊಳ್ಬೋದು. ಇಲ್ಲ ಅಂತಂದರೆ ಪ್ಯೂರ್ ಸೈನ್ಸ್ ಕೋರ್ಸಸನ್ನು ತಾವು ತೊಗೊಳ್ಬೋದು. ವಿದ್ಯಾರ್ಥಿಗಳೇ, ತಾವೇನಾದರೂ PCMB ಕಾಂಬಿನೇಷನ್ ತೊಗೊಂಡಿದ್ದೇ ಆದಲ್ಲಿ ತಾವು ಇಂಜಿನಿಯರಿಂಗ್ ಕೋರ್ಸನ್ನು ಮಾಡ್ಬೋದು, ಇಲ್ಲ ಅಂತಂದರೆ ಮೆಡಿಸಿನ್ ಕೋರ್ಸಸನ್ನು ತೊಗೊಳ್ಬೋದು. ವಿದ್ಯಾರ್ಥಿಗಳೇ, ತಮಗೇನಾದರೂ ಈ PCB, PCMB ಮತ್ತು PCM ಕೋರ್ಸ್ ಬಿಟ್ಟು ಬೇರೆ ಏನಾದರೂ ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ನೀವು ಮಾಡ್ಕೊಳ್ಬೇಕನ್ಸಿದ್ರೆ ತಾವು ಇಂಟರ್ ಡಿಸಿಪ್ಲಿನರಿ ಕೋರ್ಸಸನ್ನು ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳೇ, ಅವು ಯಾವ್ಯಾವ ಅಂತಂದರೆ ಲಾ ಕೋರ್ಸಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಕೋರ್ಸಸ್ ಇರ್ಬೋದು, ಡಿಸೈನ್ ಕೋರ್ಸಸ್ ಇರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಇರ್ಬೋದು, ಏವಿಯೇಷನ್ ಕೋರ್ಸಸ್ ಇರ್ಬೋದು, ಇಲ್ಲ ಡೇಟಾ ಸೈನ್ಸಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸಸನ್ನು ತಾವು ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳೇ, ಬನ್ನಿ ವಿದ್ಯಾರ್ಥಿಗಳೇ, ಇನ್ ಡೀಟೇಲ್ ಆಗಿ PCM ಕೋರ್ಸಸ್ ಯಾವ್ಯಾವ ಇರುತ್ತೆ, ಆ PCM ಕೋರ್ಸಸ್ಸಲ್ಲಿರುವಂಥ ಉದ್ಯೋಗ ಅವಕಾಶಗಳೇನು, PCB ಕೋರ್ಸಸ್ಸಲ್ಲಿ ಬರುವಂಥ ಕೋರ್ಸ್ಗಳು ಯಾವುದು, ಅದರಲ್ಲಿ ಬರುವಂಥ ಉದ್ಯೋಗ ಅವಕಾಶಗಳೇನು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾನು ಮೊದಲೇ ಹೇಳಿದಾಗೆ PCME ಸ್ಟೂಡೆಂಟ್ಸು ಅಥವಾ PCM ಕಾಂಬಿನೇಷನ್ ತಗೊಂಡಿರುವಂಥ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ಪ್ಯೂರ್ ಸೈನ್ಸಸ್ ಕೋರ್ಸಸ್ ಅಂದರೆ BSc ಮಾಡ್ಕೊಳ್ಬೋದು, ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ಅದೇ BCA, ಅಥವಾ ಆರ್ಕಿಟೆಕ್ಚರ್ ಕೋರ್ಸಸನ್ನು ತಾವು ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳೇ, PCM ಕಾಂಬಿನೇಷನನ್ನು ತೊಗೊಂಡಿರೋರು ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗಳು PCM ಕಾಂಬಿನೇಷನ್ಸಲ್ಲಿ ಇವೆಲ್ಲ ಕೋರ್ಸ್ಗಳನ್ನು ತಾವು ತೊಗೊಳ್ಬೋದು. ವಿದ್ಯಾರ್ಥಿಗಳೇ,
ಹಾಗಿದ್ದರೆ ಬನ್ನಿ ವಿದ್ಯಾರ್ಥಿಗಳೇ, ಇಂಜಿನಿಯರಿಂಗಲ್ಲಿ ಯಾವ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು, ಅಂದರೆ ಯಾವ ಬ್ರ್ಯಾಂಚ್ಗಳನ್ನು ನಾವು ಮಾಡ್ಕೊಳ್ಬೋದು, ಅದರಿಂದ ಸಿಗುವಂಥ ಉದ್ಯೋಗ ಅವಕಾಶಗಳೇನು ಅನ್ನೋದನ್ನು ನೋಡೋಣ. ಪ್ಯೂರ್ ಸೈನ್ಸಸ್ಸಲ್ಲಿ ಯಾವ ಕೋರ್ಸಸನ್ನು ಮಾಡ್ಕೊಳ್ಬೋದು, ಅದರಿಂದ ದೊರೆಯುವ ಉದ್ಯೋಗ ಅವಕಾಶಗಳನ್ನು ನೋಡಿಕೊಳ್ಳೋಣ. ಹಾಗೆ ಕಂಪ್ಯೂಟರ್ ಸೈನ್ಸಲ್ಲಿ ಬರುವಂಥ ಕೋರ್ಸ್ಗಳು ಮತ್ತು ಅದರ ಉದ್ಯೋಗ ಅವಕಾಶಗಳನ್ನು ನೋಡೋಣ. ಆರ್ಕಿಟೆಕ್ಚರಲ್ಲಿ ಬರುವಂಥ ಕೋರ್ಸ್ಗಳು ಮತ್ತು ಅದರ ಉದ್ಯೋಗ ಅವಕಾಶಗಳನ್ನು ಇನ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ತಾವೇನಾದರೂ PCM ಕಾಂಬಿನೇಷನ್ ತೊಗೊಂಡಿದ್ದೇ ಆದಲ್ಲಿ ತಾವು ಇಂಜಿನಿಯರಿಂಗನ್ನು ಜಾಯ್ನ್ ಆಗ್ಬೋದು. ಇಂಜಿನಿಯರಿಂಗಲ್ಲಿ ತಾವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಕೊಳ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೋರ್ಸನ್ನು ಮಾಡ್ಕೊಳ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡ್ಕೊಳ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ಇಲ್ಲ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಳ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತೊಗೊಳ್ಬೋದು, ಕೆಮಿಕಲ್ ಇಂಜಿನಿಯರಿಂಗ್ ತೊಗೊಳ್ಬೋದು, ಏರೋಸ್ಪೇಸ್ ಆರ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡ್ಕೊಳ್ಬೋದು, ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡ್ಕೊಳ್ಬೋದು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಮಾಡ್ಕೊಳ್ಬೋದು, ಇಲ್ಲ ಡೇಟಾ ಸೈನ್ಸ್ ಕೋರ್ಸನ್ನು ತಾವು ತೊಗೊಳ್ಬೋದು. ವಿದ್ಯಾರ್ಥಿಗಳೇ, ಇಂಜಿನಿಯರಿಂಗಲ್ಲಿ ತಾವಿಗೆ ಏನಾದರೂ ಪ್ಯೂರ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದ್ದಿದ್ದೇ ಆದಲ್ಲಿ ತಾವು BSc ಇನ್ ಫಿಸಿಕ್ಸ್ ಮಾಡ್ಕೊಳ್ಬೋದು, ಅಥವಾ BSc ಇನ್ ಕೆಮಿಸ್ಟ್ರಿ ಕೋರ್ಸನ್ನು ಮಾಡ್ಕೊಳ್ಬೋದು, BSc ಇನ್ ಮ್ಯಾಥಮೆಟಿಕ್ಸ್ ತೊಗೊಳ್ಬೋದು, ಸ್ಟ್ಯಾಟಿಸ್ಟಿಕ್ ತೊಗೊಳ್ಬೋದು, ಕಂಪ್ಯೂಟರ್ ಸೈನ್ಸ್ ತೊಗೊಳ್ಬೋದು. ವಿದ್ಯಾರ್ಥಿಗಳೇ, ಎನ್ವಿರಾನ್ಮೆಂಟಲ್ ಸೈನ್ಸ್ ಮಾಡ್ಕೊಳ್ಬೋದು, ಜಿಯಾಲಜಿ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಮಟೀರಿಯಲ್ ಸೈನ್ಸನ್ನು ತಾವು ತೊಗೊಳ್ಬೋದು. ವಿದ್ಯಾರ್ಥಿಗಳೇ, ಇದಲ್ಲದೆ ತಮಗೇನಾದರೂ ಡಿಫೆನ್ಸಲ್ಲಿ ಏನಾದರೂ ಆಸಕ್ತಿ ಇದ್ದಿದ್ದೇ ಆದಲ್ಲಿ ಇಂಡಿಯನ್ ಆರ್ಮಿ ಕೋರ್ಸಸನ್ನು ತೊಗೊಳ್ಬೋದು, ಇಂಡಿಯನ್ ನೇವಿ ಕೋರ್ಸಸನ್ನು ಮಾಡ್ಕೊಳ್ಬೋದು, ಅಥವಾ ಇಂಡಿಯನ್ ಏರ್ಫೋರ್ಸ್ ಕೋರ್ಸಸನ್ನು ತಾವು ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳೇ, ಮೊದಲೇ ಹೇಳಿದಾಗೆ ತಮಗೇನಾದರೂ ಆರ್ಕಿಟೆಕ್ಚರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದಾದರೆ ಸ್ಪೆಷಲ್ ರೀಸನಿಂಗ್ ನೋಡ್ಕೊಳ್ಬೋದು, ಕ್ರಿಯೇಟಿವಿಟಿಯಲ್ಲಿ ಕೋರ್ಸನ್ನು ತೊಗೊಳ್ಬೋದು. ವಿದ್ಯಾರ್ಥಿಗಳೇ, ಕಂಪ್ಯೂಟರ್ ಅಪ್ಲಿಕೇಶನ್ಸಲ್ಲಿ ತಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ಇಲ್ಲ IT ಸರ್ವಿಸ್ ರಿಲೇಟೆಡ್ ಕೋರ್ಸನ್ನು ತಾವು ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳು, ಇವೆಲ್ಲದು PCM ಮಾಡ್ಕೊಳ್ಳೋದರಿಂದ ಆಗುವ ಲಾಭಗಳು. ಓಕೆ, PCM ಅಂತಂದರೆ ತಮಗೆ ಗೊತ್ತು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ವಿದ್ಯಾರ್ಥಿಗಳೇ, ಬನ್ನಿ ವಿದ್ಯಾರ್ಥಿಗಳೇ, ಮುಂದೆ ಹೋಗೋಣ. ಇಂಜಿನಿಯರಿಂಗ್ ಬ್ರ್ಯಾಂಚ್ಗಳಲ್ಲಿ ಸಿಗುವಂಥ ಉದ್ಯೋಗ ಅವಕಾಶಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ತಾವೇನಾದರೂ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದ್ದೇ ಆದಲ್ಲಿ ತಾವು ಬಯೋಟೆಕ್ನಾಲಜಿಸ್ಟಾಗಿ ವರ್ಕ್ ಮಾಡ್ಬೋದು, ಇಲ್ಲ ರಿಸರ್ಚ್ ಸೈಂಟಿಸ್ಟಾಗಿ ವರ್ಕ್ ಮಾಡ್ಬೋದು. ತಾವೇನಾದರೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದ್ದೇ ಆದಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಾಗಿ ವರ್ಕ್ ಮಾಡ್ಬೋದು, ಇಲ್ಲ ಕಮ್ಯುನಿಕೇಷನ್ ಇಂಜಿನಿಯರಾಗಿ ವರ್ಕ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ತಾವೇನಾದರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚನ್ನು ತೊಗೊಂಡಿದ್ದೇ ಆದಲ್ಲಿ ತಾವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಏರೋಸ್ಪೇಸ್ ಇಂಜಿನಿಯರಿಂಗ್ ನೀವು ತೊಗೊಂಡಿದ್ದೇ ಆದಲ್ಲಿ ತಾವು ಏರೋಸ್ಪೇಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಏರೋನಾಟಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಹಾಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೋರ್ಸಸನ್ನು ನೀವು ತೊಗೊಂಡಿದ್ದೇ ಆದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಪವರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಮತ್ತು ಸಿವಿಲ್ ಇಂಜಿನಿಯರಿಂಗ್ ನೀವು ಕೋರ್ಸನ್ನು ತೊಗೊಂಡಿದ್ದೇ ಆದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ತಾವು ಕೂಡ ವರ್ಕ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಒಂದು ವೇಳೆ ಏನಾದರೂ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತೊಗೊಂಡಿದ್ದೇ ಆದಲ್ಲಿ ತಾವು ಸಾಫ್ಟ್ವೇರ್ ಇಂಜಿನಿಯರಿಗೆ ವರ್ಕ್ ಮಾಡ್ಬೋದು, ಇಲ್ಲ ಡೇಟಾ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಕೆಮಿಕಲ್ ಇಂಜಿನಿಯರಿಂಗಲ್ಲಿ ಇರುವಂಥ ಉದ್ಯೋಗ ಅವಕಾಶ ಯಾವುದು ಅಂತಂದರೆ ಕೆಮಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡೋದು ಮತ್ತು ಪ್ರೊಸೆಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡುವಂಥ ಅವಕಾಶ ಇರುತ್ತದೆ. ಇದಿಷ್ಟು PCM ಕಾಂಬಿನೇಷನ್ ತೊಗೊಂಡಿರುವಂಥ ವಿದ್ಯಾರ್ಥಿಗಳಿಗಿರುವ ಕೋರ್ಸ್ಗಳು ಮತ್ತು ಉದ್ಯೋಗ ಅವಕಾಶಗಳು. ಬನ್ನಿ ವಿದ್ಯಾರ್ಥಿಗಳೇ, ಮುಂದೆ ಹೋಗೋಣ. ಇವಾಗ PCB ಕಾಂಬಿನೇಷನ್ ತೊಗೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಸಿಗುವಂಥ ಕೋರ್ಸ್ಗಳು ಮತ್ತು ಅದರಲ್ಲಿ ಇರುವಂಥ ಉದ್ಯೋಗ ಅವಕಾಶಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ತಮಗೆ ಗೊತ್ತಿದೆ PCB ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಸ್ಟ್. ಓಕೆ, ತಮಗೇನಾದರೂ ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ದಿದ್ದಾದರೆ PCB ಕಾಂಬಿನೇಷನಲ್ಲಿ ತಾವು ಮೆಡಿಸಿನ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ಪ್ಯೂರ್ ಸೈನ್ಸಸ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ವೆಟರ್ನರಿ ಸೈನ್ಸ್ ಕೋರ್ಸಸನ್ನು ಮಾಡ್ಕೊಳ್ಬೋದು, ಮತ್ತು ಫಾರ್ಮಸಿ ಕೋರ್ಸಸನ್ನು ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳೇ, ಮೆಡಿಸಿನ್ನಲ್ಲಿರುವಂಥ ವಿವಿಧ ಕೋರ್ಸ್ಗಳು ಯಾವುವು ಮತ್ತು ಅದರ ಉದ್ಯೋಗ ಅವಕಾಶಗಳು ಯಾವುವು, ಮತ್ತು ಪ್ಯೂರ್ ಸೈನ್ಸಲ್ಲಿ ಇರುವಂಥ ವಿವಿಧ ಕೋರ್ಸ್ಗಳು ಯಾವುವು ಮತ್ತು ಅದರಲ್ಲಿ ಸಿಗುವಂಥ ಉದ್ಯೋಗ ಅವಕಾಶಗಳು ಏನು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನೋಡೋಣ. ಬನ್ನಿ. ಓಕೆ, ಸೊ ತಾವು ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳೇ, ತಾವೇನಾದರೂ PCB ಕಾಂಬಿನೇಷನ್ ತೊಗೊಂಡಿದ್ದೇ ಆದಲ್ಲಿ ತಾವು ಮೆಡಿಸಿನ್
ಕೋರ್ಸನ್ನು ಮಾಡ್ಕೊಳ್ಬೋದು. ಅಂದರೆ MBBS ಮಾಡ್ಕೋಬೋದು, ಇಲ್ಲ ಅಂತಂದರೆ ಅಲ್ಟರ್ನೇಟ್ ಮೆಡಿಷನನ್ನು ಕೋರ್ಸನ್ನು ಮಾಡ್ಕೊಳ್ಬೋದು. ಅಲ್ಟರ್ನೇಟ್ ಮೆಡಿಷನ್ ಕೋರ್ಸಸ್ಸಲ್ಲಿ ತಾವು BAMS ಮಾಡ್ಕೊಳ್ಬೋದು, BUMS ಮಾಡ್ಕೋಬೋದು, BHMS ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ತಮಗೇನಾದರೂ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ ತಾವು ಮಾಡ್ಕೊಳ್ಬೇಕಂದದ್ದಾದಲ್ಲಿ ತಾವು BSc ನರ್ಸಿಂಗ್ ಮಾಡ್ಕೊಳ್ಬೋದು, BPT ಮಾಡ್ಕೋಬೋದು, BMLT ಕೋರ್ಸಸನ್ನು ತಾವು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ತಮಗೇನಾದರೂ ಡೆಂಟಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದಿದ್ದಾದಲ್ಲಿ ತಾವು BDS ಪ್ರೋಗ್ರಾಮನ್ನು ಚೂಸ್ ಮಾಡ್ಕೋಬೋದು ವಿದ್ಯಾರ್ಥಿಗಳೇ PCB ಕಾಂಬಿನೇಷನಲ್ಲಿ. ಅಥವಾ ತಮಗೇನಾದರೂ ವೆಟ್ರನರಿ ಸೈನ್ಸಸ್ಸಲ್ಲಿ ಆಸಕ್ತಿ ಇದ್ದಿದ್ದಾದಲ್ಲಿ ತಾವು ವೆಟ್ರನರಿ ಕೋರ್ಸಸನ್ನು ಮಾಡ್ಕೊಳ್ಬೋದು. ಅದೇ ರೀತಿ ತಮಗೆ ಅಗ್ರಿಕಲ್ಚರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದಿದ್ದಾದರೆ BSc ಅಗ್ರಿಕಲ್ಚರನ್ನು ಕೂಡ ತಾವು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಒಂದು ಮತ್ತು ಏನಾದರೂ ತಮಗೆ ಪ್ಯೂರ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದ್ದಿದ್ದೇ ಆದಲ್ಲಿ ಬಯಾಲಜಿ BSc ಇನ್ ಬಯಾಲಜಿ ಮಾಡ್ಕೋಬೋದು, ಬಯೋಟೆಕ್ನಾಲಜಿ ಮಾಡ್ಕೊಳ್ಬೋದು ಮತ್ತು ಮೈಕ್ರೋಬಯಾಲಜಿ ಕೋರ್ಸಸನ್ನು ತಾವು ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಇನ್ನು ಫಾರ್ಮಸಿ ಅಂತ ಬಂದಾಗ ತಾವು B ಫಾರ್ಮನ್ನು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಇವೆಲ್ಲದು PCB ಕಾಂಬಿನೇಷನ್ನಲ್ಲಿ ದೊರೆಯುವಂಥ ವಿವಿಧ ಕೋರ್ಸ್ಗಳು ವಿದ್ಯಾರ್ಥಿಗಳೇ. ಈ ಕೋರ್ಸ್ಗಳ ಡ್ಯೂರೇಷನನ್ನು ನೋಡೋಣ ಬನ್ನಿ. ಮೆಡಿಷನ್ ಅಂದರೆ MBBS 5.5 ವರ್ಷ, ಡೆಂಟಿಸ್ಟ್ರಿ 5 ವರ್ಷ, ಮತ್ತು ಫಾರ್ಮಸಿ 4 ವರ್ಷ, ಮತ್ತು ವೆಟ್ರನರಿ ಸೈನ್ಸು 5.5 ವರ್ಷ, ಅಗ್ರಿಕಲ್ಚರು 4 ವರ್ಷ, ಮತ್ತು ತಾವೇನಾದರೂ ಪ್ಯೂರ್ ಸೈನ್ಸಸ್ ಅಂದರೆ BSc ನೋಡ್ತೀನಿ ಅನ್ನೋದಾದರೆ ಅದು 3 ವರ್ಷ ಇರುತ್ತೆ ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು PCBಗೆ ಇರುವಂಥ ವಿವಿಧ ಕೋರ್ಸ್ಗಳನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ಈ ವಿವಿಧ ಕೋರ್ಸ್ಗಳಲ್ಲಿ ಸಿಗುವ ಉದ್ಯೋಗ ಅವಕಾಶಗಳು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ತಾವೇನಾದರೂ MBBS ಮಾಡಿದ್ದೇ ಆದಲ್ಲಿ ತಾವು ಜನರಲ್ ಪ್ರಾಕ್ಟೀಸ್ನರಾಗಿ ವರ್ಕ್ ಮಾಡ್ಬೋದು, ಸ್ಪೆಷಲಿಸ್ಟ್ ಡಾಕ್ಟರಾಗಿ ವರ್ಕ್ ಮಾಡ್ಬೋದು. ತಾವೇನಾದರೂ BDS ಅನ್ನೋ ಪ್ರೋಗ್ರಾಮನ್ನು ಮಾಡಿದ್ದೇ ಆದಲ್ಲಿ ತಾವು ಡೆಂಟಿಸ್ಟಾಗಿ ವರ್ಕ್ ಮಾಡ್ಬೋದು, ಇಲ್ಲ ಓವರಾಲ್ ಸರ್ಜನಾಗಿ ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ತಾವೇನಾದರೂ BHMS ಮಾಡಿದ್ದೇ ಆದಲ್ಲಿ ಹೋಮಿಯೋಪತಿಕ್ ಡಾಕ್ಟರ್ ಅಂತ ವರ್ಕ್ ಮಾಡ್ಬೋದು, ಇಲ್ಲ ಹೋಮಿಯೋಪತಿಕ್ ಪ್ರಾಕ್ಟೀಸ್ನರಾಗಿ ತಾವು ಕೂಡ ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ತಾವೇನಾದರೂ BUMS ಮಾಡಿದ್ದೇ ಆದಲ್ಲಿ ಯುನಾನಿ ಡಾಕ್ಟರ್ ಅಂತ ವರ್ಕ್ ಮಾಡ್ಬೋದು, ಇಲ್ಲ ಯುನಾನಿ ಪ್ರಾಕ್ಟೀಸ್ನರ್ ಅಂತ ಕೂಡ ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ತಾವೇನಾದರೂ ಫಾರ್ಮಸಿ ಕೋರ್ಸಸನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಫಾರ್ಮಸಿಸ್ಟಾಗಿ ವರ್ಕ್ ಮಾಡ್ಬೋದು, ಇಲ್ಲ ಡ್ರಗ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡುವಂಥ ಅವಕಾಶಗಳಿರುತ್ತೆ ವಿದ್ಯಾರ್ಥಿಗಳೇ. ಮತ್ತು BAMS ತಾವು ಮಾಡಿಕೊಂಡಿದ್ದೇ ಆದಲ್ಲಿ ಆಯುರ್ವೇದಿಕ್ ಡಾಕ್ಟರಾಗಿ ವರ್ಕ್ ಮಾಡ್ಬೋದು, ಇಲ್ಲ ಆಯುರ್ವೇದಿಕ್ ಪ್ರಾಕ್ಟೀಸ್ನರಾಗಿ ಕೂಡ ತಾವು ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ನರ್ಸಿಂಗ್ ನೀವೇನಾದರೂ ಮಾಡಿದ್ದೇ ಆದಲ್ಲಿ ರಿಜಿಸ್ಟರ್ಡ್ ನರ್ಸ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಅಂತಂದರೆ ನರ್ಸ್ ಪ್ರಾಕ್ಟೀಸ್ನರಾಗಿ ಕೂಡ ತಾವು ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ತಾವೇನಾದರೂ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸನ್ನು ಮಾಡಿದ್ದೇ ಆದಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಈ PCB ಮಾಡೋದ್ರಿಂದ PCBಯಿಂದ ನಾವು ಬೇರೆ ಬೇರೆ ಕೋರ್ಸ್ಗಳನ್ನು ತಗೊಳ್ಬೋದು. ಆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಯಾವ್ಯಾವ ಥರ ಉದ್ಯೋಗ ಅವಕಾಶಗಳಿದೆ ಅನ್ನೋದನ್ನು ನೋಡಿದ್ವಿ. ಬನ್ನಿ ವಿದ್ಯಾರ್ಥಿಗಳೇ, ಮುಂದೆ ಹೋಗೋಣ. ತಾವೇನಾದರೂ PCMB ಅಂದರೆ ತಮಗೆ ಮ್ಯಾಥ್ಸ್ ಮತ್ತು ಬಯಾಲಜಿ ಎರಡೂದರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದ ಆದಲ್ಲಿ ತಾವು ಏನಾದರೂ PCMB ಕಾಂಬಿನೇಷನನ್ನು ತೊಗೊಂಡಿದ್ದ ಆದಲ್ಲಿ ತಾವು ಮೆಡಿಕಲ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಎರಡೂ ಫೀಲ್ಡಲ್ಲಿ ಹೋಗ್ಬೋದು ವಿದ್ಯಾರ್ಥಿಗಳೇ. PCMB ಸ್ಟೂಡೆಂಟ್ಸ್ ಏನು ಮಾಡ್ಬೋದು, ತಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಕೋರ್ಸಸನ್ನು ತಾವು ಮಾಡ್ಕೊಳ್ಬೋದು. ಅದು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಆರ್ಕಿಟೆಕ್ಚರ್ ಇರ್ಬೋದು, ಇಲ್ಲ ಅಂತಂದರೆ ಮೆಡಿಕಲ್ ಆರ್ ಅಲೈಡ್ ಹೆಲ್ತ್ ಕೋರ್ಸಸನ್ನು ತಾವು ತೊಗೊಳ್ಬೋದು ವಿದ್ಯಾರ್ಥಿಗಳೇ. ತಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ತಾವು ಯಾವುದನ್ನಾದರೂ ತಗೊಳ್ಳುವ ಮುನ್ನ ನೀವೇನು ಮಾಡಬೇಕು, ನಿಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ತಾವು ಕೋರ್ಸನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇದಿಷ್ಟು PCMB ಕೋರ್ಸಸ್ಗಳ ಮಾಹಿತಿ. ಬನ್ನಿ ಮುಂದೆ ಹೋಗೋಣ. ಇವಾಗ ಪ್ಯೂರ್ ಸೈನ್ಸಸ್ಸಲ್ಲಿರುವಂಥ ಕೋರ್ಸ್ಗಳು ಯಾವುದು, ಅದರಲ್ಲಿರುವಂಥ ಉದ್ಯೋಗ ಅವಕಾಶಗಳೇನು ಅನ್ನೋದನ್ನು ನೋಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ತಾವು BSc ಫಿಸಿಕ್ಸ್ ಮಾಡ್ಬೋದು, ಕೆಮಿಸ್ಟ್ರಿ ಮಾಡ್ಬೋದು, ಮ್ಯಾಥಮೆಟಿಕ್ಸ್ ಮಾಡ್ಬೋದು, ಬಯಾಲಜಿ ಮಾಡ್ಬೋದು, ಸ್ಟ್ಯಾಟಿಸ್ಟಿಕ್ ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ತಾವೇನಾದರೂ BSc ಇನ್ ಬಯಾಲಜಿ ಮಾಡಿದ್ದೇ ಆದಲ್ಲಿ ಬಯಾಲಜಿಸ್ಟಾಗಿ ವರ್ಕ್ ಮಾಡ್ಬೋದು, ಬಯೋಟೆಕ್ನಾಲಜಿಸ್ಟಾಗಿ ವರ್ಕ್ ಮಾಡ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ BSc ಸ್ಟ್ಯಾಟಿಸ್ಟಿಯನ್ ಆಗಿ ವರ್ಕ್ ಮಾಡ್ಬೋದು, ಡೇಟಾ ಅನಲಿಸ್ಟ್ ಆಗಿ ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಸೊ BSc ಫಿಸಿಕ್ಸ್ ಅಂತ ಬಂದಾಗ ತಾವು
ಫಿಸಿಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು ಅಥವಾ ರಿಸರ್ಚ್ ಸೈಂಟಿಸ್ಟ್ ಆಗಿ ಕೂಡ ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ತಾವೇನಾದರೂ BSc ಮ್ಯಾಥಮೆಟಿಕ್ಸ್ ಏನಾದರೂ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದಾದಲ್ಲಿ ನಿಮಗೆ BSc ಮ್ಯಾಥಮೆಟಿಷಿಯನ್ ಆಗ್ಬೋದು ಅಥವಾ ಸ್ಟ್ಯಾಟಿಸ್ಟಿಯನ್ ಆಗ್ಬೋದು ವಿದ್ಯಾರ್ಥಿಗಳೇ. ತಾವು BSc ಇನ್ ಕೆಮಿಸ್ಟ್ರಿ ಮಾಡಲು ಇಂಟ್ರೆಸ್ಟ್ ಇದ್ದರೆ ತಾವು ಕೆಮಿಸ್ಟ್ರಾಗಿ ವರ್ಕ್ ಮಾಡ್ಬೋದು, ಇಲ್ಲ ಅಂತಂದರೆ ಕಂಪ್ನಿಯಲ್ಲಿ ಅನಾಲಿಟಿಕಲ್ ಕೆಮಿಸ್ಟ್ ಆಗಿ ತಾವು ಕೂಡ ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಇದಿಷ್ಟು ಪ್ಯೂರ್ ಸೈನ್ಸಸ್ಸಲ್ಲಿ ತಾವು BSc ಮಾಡ್ಕೊಂಡಿದ್ದಾದಲ್ಲಿ ತಮಗೇನಾದರೂ ಫರ್ದರ್ ಎಜುಕೇಷನ್ ಮಾಡ್ಕೊಳ್ಬೇಕಂದ್ರೆ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡ್ರೆ ತಾವು 2 ವರ್ಷ MSc ಮಾಡ್ಬೋದು ಮತ್ತು PhD ಮಾಡ್ಬೋದು. ಓಕೆ, ಇವಿಷ್ಟು ಪ್ಯೂರ್ ಸೈನ್ಸ್ನ ಕೋರ್ಸ್ಗಳು ಮತ್ತು ಉದ್ಯೋಗ ಅವಕಾಶ ವಿದ್ಯಾರ್ಥಿಗಳೇ. ಬನ್ನಿ ವಿದ್ಯಾರ್ಥಿಗಳೇ, ಮುಂದೆ ಇಂಟರ್ಡಿಸಿಪ್ಲಿನರಿ ಕೋರ್ಸಸ್ಸನ್ನು ನೀವು ಯಾವುದನ್ನೆಲ್ಲ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಇಂಟರ್ಡಿಸಿಪ್ಲಿನರಿ ಕೋರ್ಸಸ್ ಅಂತಂದರೆ ತಾವು ಲಾ ಕೋರ್ಸಸ್ ಮಾಡ್ಕೊಳ್ಬೋದು, ಮ್ಯಾನೇಜ್ಮೆಂಟ್ ಕೋರ್ಸಸ್ ಮಾಡ್ಕೊಳ್ಬೋದು, ಡಿಸೈನ್ ಕೋರ್ಸಸ್ ಮಾಡ್ಕೊಳ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಏವಿಯೇಷನ್ ಕೋರ್ಸಸ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸಸನ್ನು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ತಾವು ಈ ಕೋರ್ಸಸನ್ನು ಮಾಡ್ಕೊಳ್ಬೇಕಂತಂದರೆ ತಾವು ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಬರಿಬೇಕಾಗತ್ತೆ. ಸಪೋಸ್ ನೀವೇನಾದರೂ ಲಾ ಮಾಡ್ಕೊಳ್ಬೇಕಂತಂದರೆ ಅಲ್ಲಿ ಒಂದಿಷ್ಟು ಎಂಟ್ರೆನ್ಸ್ ಎಕ್ಸಾಮ್ಸ್ ಬರುತ್ತೆ. ಅದು ಯಾವುದಿರ್ಬೋದು, ಕ್ಲ್ಯಾಟ್ ಇರ್ಬೋದು, LASC ಇಂಡಿಯಾ ಇರ್ಬೋದು, AILET ಇಂಡಿಯಾ ಇರ್ಬೋದು. ಈ ಥರ ವಿವಿಧ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮನ್ನು ತಾವು ಬರೋದು ಮ್ಯಾನೇಜ್ಮೆಂಟ್ ಕೋರ್ಸಸನ್ನು ತೊಗೊಳ್ಬೋದು, ಡಿಸೈನ್ ಕೋರ್ಸಸನ್ನು ತೊಗೊಳ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ತೊಗೊಳ್ಬೋದು, ಏವಿಯೇಷನ್ ಕೋರ್ಸಸನ್ನು ತೊಗೊಳ್ಬೋದು ಮತ್ತು ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸಸನ್ನು ತಾವು ತೊಗೊಳ್ಬೋದು ವಿದ್ಯಾರ್ಥಿಗಳೇ. ಇದಿಷ್ಟಲ್ಲದೆ ತಾವು ಇಂಟರ್ಡಿಸಿಪ್ಲಿನರಿ ಕೋರ್ಸಸನ್ನು ಅಥವಾ ಎಮರ್ಜಿಂಗ್ ಕೋರ್ಸಸನ್ನು ತಾವು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಅವು ಯಾವುದು ಎಮರ್ಜಿಂಗ್ ಕೋರ್ಸಸ್ ಇದೆ ಅನ್ನೋದನ್ನು ತಾವು ನೋಡ್ಬೋದು ಇಲ್ಲಿ. ಓಕೆ, ಅದು ಡೇಟಾ ಸೈಂಟಿಸ್ಟಾಗಿ ವರ್ಕ್ ಮಾಡೋದಿರ್ಬೋದು, ಡೇಟಾ ಅನಲಿಸ್ಟ್ ಕೋರ್ಸಸನ್ನು ತಾವು ಮಾಡಿಕೊಂಡು ಡೇಟಾ ಅನಲಿಸ್ಟಾಗಿ ವರ್ಕ್ ಮಾಡೋದಿರ್ಬೋದು, ಮಷಿನ್ ಲರ್ನಿಂಗ್ ಕಲಿತ್ಬಿಟ್ಟು ಮಷಿನ್ ಲರ್ನಿಂಗ್ ಇಂಜಿನಿಯರಾಗಿ ವರ್ಕ್ ಮಾಡುವಂಥ ಅವಕಾಶ ಸಿಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಮಾಡ್ಕೊಂಡಿದ್ದೆ ಆದಲ್ಲಿ AI ಇಂಜಿನಿಯರಾಗಿ ವರ್ಕ್ ಮಾಡ್ಬೋದು, ಮಷಿನ್ ಲರ್ನಿಂಗ್ ಇಂಜಿನಿಯರಾಗಿ ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಅಥವಾ ರೋಬೋಟಿಕ್ಸ್ ಇಂಜಿನಿಯರಾಗಿ ಕೂಡ ತಾವು ವರ್ಕ್ ಮಾಡ್ಬೋದು. ತಾವೇನಾದರೂ ಅಗ್ರಿಕಲ್ಚರ್ ಸೈನ್ಸಸಲ್ಲಿ ಆಸಕ್ತಿ ಹೊಂದಿದ್ದೆ ಆದಲ್ಲಿ ತಾವು ಅಗ್ರಿಕಲ್ಚರ್ ಸೈಂಟಿಸ್ಟಾಗಿ ವರ್ಕ್ ಮಾಡ್ಬೋದು, ಅಗ್ರೋನಾಮಿಸ್ಟಾಗಿ ವರ್ಕ್ ಮಾಡ್ಬೋದು, ಇಲ್ಲ ಆರ್ಟಿಕಲ್ಚರಿಸ್ಟಾಗಿ ತಾವು ಕೂಡ ವರ್ಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ತಾವೇನಾದರೂ ಎನ್ವಿರಾನ್ಮೆಂಟಲ್ ಸೈನ್ಸಲ್ಲಿ ತುಂಬ ಆಸಕ್ತಿ ಹೊಂದಿದ್ದೇ ಆದಲ್ಲಿ ತಾವು ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಕೋರ್ಸನ್ನು ಆಗ್ಬೋದು, ಎನ್ವಿರಾನ್ಮೆಂಟಲ್ ಕನ್ಸಲ್ಟೆಂಟ್ ಆಗ್ಬೋದು, ಕನ್ಸರ್ವೇಷನ್ ಆಫೀಸರ್ ಕೂಡ ಆಗ್ಬೋದು ವಿದ್ಯಾರ್ಥಿಗಳೇ. ತಮಗೇನಾದರೂ ಫಾರೆನ್ಸಿಕ್ ಸೈನ್ಸಲ್ಲಿ ಏನಾದರೂ ಆಸಕ್ತಿ ಇದ್ದಿದ್ದೇ ಆದಲ್ಲಿ ಆ ಕೋರ್ಸನ್ನು ಮಾಡಿಕೊಂಡು ಫಾರೆನ್ಸಿಕ್ ಸೈಂಟಿಸ್ಟ್ ಆಗ್ಬೋದು, ಇಲ್ಲ ಕ್ರೈಮ್ ಸೀನ್ ಇನ್ವೆಸ್ಟಿಗೇಟರಾಗಿ ಕೂಡ ತಾವು ವರ್ಕ್ ಮಾಡ್ಬೋದು. ಇಷ್ಟೆಲ್ಲ ಅವಕಾಶಗಳು ನಿಮಗೆ PUC ಸೈನ್ಸ್ ಮಾಡೋದರಿಂದ ಸಿಗುತ್ತೆ. ಇದಿಷ್ಟು ಮೊದಲನೆಯ ಭಾಗ, ಅದು ಮೇಜರ್ ಪಾತ್ವೇಸ್. ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋದ 2ನೇ ಭಾಗದ ಕಡೆಗೆ ಹೋಗೋಣ. ಅದು ಫ್ಯಾಕ್ಟರ್ಸ್ ಟು ಕನ್ಸಿಡರ್ ವೆನ್ ಮೇಕಿಂಗ್ ಅ ಚಾಯ್ಸ್. ವಿದ್ಯಾರ್ಥಿಗಳೇ, ನೀವು ಯಾವುದೇ ಕೋರ್ಸನ್ನು ತಗೊಳ್ಳುವ ಮುನ್ನ ತಮಗೆ ಆಸಕ್ತಿ ಇರಬೇಕಾಗತ್ತೆ ಮತ್ತು ತಮ್ಮ ಕರಿಯರ್ ಗೋಲ್ ಬಗ್ಗೆ ತಿಳುವಳಿಕೆ ಇರಬೇಕಾಗತ್ತೆ ಮತ್ತು ತಮ್ಮ ಉದ್ಯೋಗ ಅವಕಾಶಗಳ ಪರಿಕಲ್ಪನೆಯು ತಮಗಿರಬೇಕಾಗತ್ತೆ ವಿದ್ಯಾರ್ಥಿಗಳೇ. ಫೈನಾನ್ಷಿಯಲ್ ಕನ್ಸಿಡರೇಷನ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಸೊ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ತಾವು ಕೋರ್ಸನ್ನು ಚೂಸ್ ಮಾಡುವುದು ಒಂದು ಉಪಯುಕ್ತವಾದ ಸಲಹೆ ವಿದ್ಯಾರ್ಥಿಗಳೇ. ಮತ್ತು ತಾವೇನಾದರೂ ಫರ್ದರ್ ಸ್ಟಡೀಸ್ ಅಥವಾ ಹೈಯರ್ ಸ್ಟಡೀಸ್ ಅಥವಾ ರಿಸರ್ಚ್ ಏನಾದರೂ ಮಾಡ್ಕೊಳ್ತೀನಿ ಅಂತ ಆಸಕ್ತಿ ಇದ್ದಿದ್ದಾದಲ್ಲಿ ಆ ಬೇಸಸ್ ಮೇಲೆ ತಾವು ಕೋರ್ಸನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ದ ಡಿಗ್ರಿ ಈಸ್ ನಾಟ್ ಜಸ್ಟ್ ಅ ಕ್ವಾಲಿಫಿಕೇಷನ್, ಇಟ್ಸ್ ಯುವರ್ ಬ್ಲೂ ಪ್ರಿಂಟ್ ಫಾರ್ ಮೀನಿಂಗ್ಫುಲ್ ಕರಿಯರ್ ಆ್ಯಂಡ್ ಫುಲ್ಫಿಲ್ಲಿಂಗ್ ಯುವರ್ ಲೈಫ್. ನಿಮ್ಮ ಆಯ್ಕೆ ಹೇಗೆ ಮಾಡಬೇಕು? ನಿಮ್ಮ ಆಸಕ್ತಿ, ಸಾಮರ್ಥ್ಯ, ಭವಿಷ್ಯದ ಗುರಿಗಳು ಮತ್ತು ಉದ್ಯೋಗ ಮಾರುಕಟ್ಟೆಯ ಬೇಡಿಕೆಗಳನ್ನು ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ಳಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ ಮತ್ತು ತಜ್ಞರ ಸಲಹೆ ಪಡೆಯಿರಿ. PUC ನಂತರದ ಹೊಸ ಯುಗದ ಕೋರ್ಸುಗಳು ಮತ್ತು ಜಾಗತಿಕ ವೃತ್ತಿ ಅವಕಾಶಗಳು ನಿಮ್ಮನ್ನು ಕಾಯುತ್ತಿವೆ. ನಿಮ್ಮ ಕನಸಿನ ವೃತ್ತಿಯನ್ನು ರೂಪಿಸಲು ಇದು ಸದಾಕಾಲ.
ಪ್ರವೇಶ ಪರೀಕ್ಷೆಗಳ ತಯಾರಿ ಮತ್ತು ಸವಾಲುಗಳು. ಪ್ರವೇಶ ಪರೀಕ್ಷೆಗಳಿಗೆ ಸಿದ್ಧತೆ ಆರಂಭಿಸಲು ಬೇಗನೆ ನಿರ್ಧರಿಸಿ. ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಿ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ. ನಿಯಮಿತವಾಗಿ ಮಾಕ್ ಟೆಸ್ಟ್ ಬರೆಯಿರಿ. ಪರೀಕ್ಷೆಯಲ್ಲಿ ಸಮಯ ನಿರ್ವಹಣೆ ಬಹಳ ಮುಖ್ಯ. ಪ್ರತಿ ಪ್ರಶ್ನೆಗೆ ನಿಗದಿಪಡಿಸಿದ ಸಮಯದೊಳಗೆ ಉತ್ತರಿಸಲು ಅಭ್ಯಾಸ ಮಾಡಿ. ಒತ್ತಡವನ್ನು ನಿಭಾಯಿಸುವುದು ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುವುದು ಬಹುಮುಖ್ಯ. ಯೋಗ, ಧ್ಯಾನ ಅಥವಾ ನಿಮ್ಮ ನೆಚ್ಚಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಅಗತ್ಯವಿದ್ದರೆ ಉತ್ತಮ ಕೋಚಿಂಗ್ ಸೆಂಟರ್ಗಳ ಸಹಾಯ ಪಡೆಯಬಹುದು, ಆದರೆ ಸ್ವಯಂ ಅಧ್ಯಯನಕ್ಕೆ ಹೆಚ್ಚಿನ ಒತ್ತು ನೀಡಿ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪ್ರೇಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ತಮ್ಮ ಫ್ರೆಂಡ್ಸ್ಗೂ ಉಪಯುಕ್ತ ಮಾಹಿತಿಯನ್ನು ತಲುಪಿಸಿ. ಥ್ಯಾಂಕ್ ಯು.